ಕಾಂಗ್ರೆಸ್ ಮುಖಂಡರಾದ ಜನಾರ್ದನ್ ರವರು ತಮ್ಮ ಹುಟ್ಟುಹಬ್ಬವನ್ನು ಶಾಲಾ ಮಕ್ಕಳೊಂದಿಗೆ ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು. ಈ ಶುಭ ಸಂದರ್ಭದಲ್ಲಿ ಅನೇಕ ಗಣ್ಯರು ಹಾಗೂ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಜನಾರ್ದನ್ ರವರಿಗೆ ಹೂಗುಚ್ಛ, ಮಾಲೆ, ಹಾರ, ಪೇಟ ತೊಡಿಸಿ ಮುಂದಿನ ದಿನಗಳಲ್ಲಿ ಇವರು ಜಿಬಿಎ ಸದಸ್ಯರಾಗಬೇಕು ಎಂದು ಶುಭ ಕೋರಿದರು. ಎಲ್ಲ ವಿದ್ಯಾರ್ಥಿಗಳಿಗೆ ಅಧ್ಯಾಪಕರಿಗೆ ಎಲ್ರಿಗೂ ತುಂಬ ಒಳ್ಳೆಯದು ಮಾಡಿ ಈ ಒಂದು ಜನಾರ್ದನ್ ಅವರ ಏನು ಹುಟ್ಟುಹಬ್ಬ ಆಚರಣೆ ಸಂದರ್ಭದಲ್ಲಿ SSLC ಶಾಲೆಯ ನಾವು ಸರಸ್ವತಿ ಪೂಜೆ ಇವತ್ತು ಏರ್ಪಡಿಸಿ ಈ ದಿನ ಬಹಳ ಮುಖ್ಯವಾದಂಥ ದಿನ. ತಾವೆಲ್ಲ ಈ ಶಾಲೆಯ ಕೊನೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುಂದಿನ ಜೀವನ ನಿಮ್ಮದು ವಿದ್ಯಾಭ್ಯಾಸ ಯಾರ್ಯಾರು ಯಾವ್ಯಾವ ಕಾಲೇಜಿಗೆ ಹೋಗ್ತಿರೋ ಗೊತ್ತಾಗೋದಿಲ್ಲ. ಆದರೆ ಏನಪ್ಪ ಅಂದರೆ ನಮ್ಮ ಕಾಲದಲ್ಲಿ ಕಾಂಟ್ಯಾಕ್ಟ್ ಇಟ್ಕೊಳ್ಳೋದು ಭಾಳ ಕಷ್ಟ ಇತ್ತು. ಈಗ ನಿಮಗೆ ವಾಟ್ಸಪ್ ಇರೋದ್ರಿಂದ ನಿಮ್ಮ ಗ್ರೂಪ್ ಮಾಡಿಕೊಂಡು ನೀವೆಲ್ಲ ಒಟ್ಟಿಗೆ ಮಾತಾಡೋವಂಥ ಒಂದು ಸೌಭಾಗ್ಯ ಇವತ್ತಿನ ಒಂದು ಆಧುನಿಕ ಯುಗದಲ್ಲಿ ನಾವೆಲ್ಲ ಇದ್ದೀರಾ. ನಿಮಗೆ ಇವತ್ತು ಸರಸ್ವತಿ ದೇವರು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ನೀವೆಲ್ಲ ಮುಂದೆ ಒಳ್ಳೆ ಉತ್ತೀರ್ಣರಾಗಿ ಈ ಶಾಲೆಗೆ ಒಳ್ಳೆ ಹೆಸರು ತರಬೇಕು. ಹೇಮಲತಾ ಮತ್ತು ಜನಾರ್ದನ್ ಅವ್ರಿಗೂ ನಿಮ್ಮನ್ನು ಭಾಳ ಪರಿಶ್ರಮ ವಹಿಸಿ ನಿಮ್ಗೆಲ್ಲರೂ ಒಂದು ನಿಮಿಷ ಉಳಿದೋಯ್ತು, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಮುಂದಿನ ವಿದ್ಯಾಭ್ಯಾಸ ಜೀವನ ಚೆನ್ನಾಗಿರಲಿ. ನೀವು ಓದಿದಂಥ ಶಾಲೆ ಮರಿಬೇಡಿ. ಮತ್ತು ಈ ಸಾರಿ ಜನಾರ್ದನ್ ಅವರ ಶ್ರೀಮತಿ ಹೇಮಲತಾ ಅವರು ಗ್ರೇಟರ್ ಬೆಂಗಳೂರು ಚುನಾವಣೆಗೆ ನಿಲ್ತಾರೆ ಕಾಂಗ್ರೆಸ್ ಪಕ್ಷದಿಂದ. ತಾವೆಲ್ಲ ತಮ್ಮ ಪೋಷಕರಿಗೆ ಹೇಳಿ ಮೇಡಮ್ ಅವ್ರಿಗೆ ಸಹಕರಿಸಬೇಕು, ಆಶೀರ್ವಾದ ಮಾಡಲಿಕ್ಕೆ ನೀವೆಲ್ಲ ಸಹಕರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಜನಾರ್ದನ್ ಶುಭಾಶಯಗಳು ಹೇಳ್ತಾರೆ. ಮಾತಾಡ್ತಾರೆ.